ಇನ್ನು ನಾನು ವಿಜಯೇಂದ್ರಗೆ ಕುತ್ತಾಗ್ತೇನೆ ಅನ್ನೋ ಭಯ BSYಗೆ ಕಾಡ್ತಾ ಇದೆ. ವಿಜಯಪುರದಲ್ಲಿ ಪಾಟೀಲ್ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತು ಮುಂದುವರ್ಸ್ತಾ ಹೇಳ್ತಾರೆ, ನಾನೆಲ್ಲಿ ವಿಜಯೇಂದ್ರಗೆ ಕುತ್ತಾಗ್ತೀನಿ ಅನ್ನೋ ಭಯ ಯಡಿಯೂರಪ್ಪ ಆಗಿದೆ. ಕುರ್ಚಿ ಸಲುವಾಗಿ ಬಿಜೆಪಿ ಕಚೇರಿಗೆ ಬಂದು ಕೂರ್ತಿದ್ದಾರೆ ಅವರು. ಇನ್ನು ಇತ್ತೀಚೆಗೆ ವಿಸಿಟ್ ಜಾಸ್ತಿ ಮಾಡಿದಾರಲ್ಲ BSY, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಪಾಪ್ಯುಲರ್ ಇದ್ದಾನೆಂದು ಹೀಗೆ ಮಾಡಿದ್ದಾರೆ. BSY ಮಗನ ಭವಿಷ್ಯಕ್ಕಾಗಿ ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ರಾಜಕೀಯ ನಿವೃತ್ತಿ ಪಡೀಲಿ. ವಿಜೇಂದ್ರ BSY ಮೇಲೆ ಹಲವು ಕೇಸ್ಗಳಿವೆ. ಇಡೀ ವಿಚಾರಣೆಗೆ BY ವಿಜೇಂದ್ರ ಹಾಜರಾಗಿದ್ದಾರೆ. ಇಂದಲ್ಲ ನಾಳೆ ಜೈಲಿಗೆ ಹೋಗ್ತಾರೆ ಅಂತ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಆಗ್ತೇನೆ ನನ್ನ ಮಗ, ನಾನು ತನ್ನ ಮಗ ಅಂತೇಳಿ ಯಡಿಯೂರಪ್ಪ ನನ್ನ ಮಣ್ಣ ಕೊಡ್ಕೊತ ಬಂದ. ನನಗೆ BJP ಯಾವಾಗಲೂ ಬಿಟ್ಟು ಹೋಗಲ್ಲ. ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ಸಲುವಾಗಿ ಯತ್ನಾಳ್ ಪಾಪ್ಯುಲರ್ ಲೀಡರ್ ಅದಾನ, ಎಲ್ಲರೂ ನಾಳೆ ನನ್ನ ಮಗ ಕೂತಾಗ್ತಂತ ಮೊನ್ನೆ ಅತ್ತು ಕರೆದು ಯತ್ನಾಳ ನೀವು ಹೊರಗೆ ಹಾಕ್ಲಿಕ್ಕಂದ್ರೆ ನಾನು ಉಪವಾಸ ಬಿದ್ದು ಸಾಯ್ತೀನಿ, ಇಂಥೆಲ್ಲ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಾನೆ ರೀ. ಅದಕ್ಕೆ ಈಗ BJP ಆಫೀಸ್ನಾಗ ಬಂದು ಕೊಡ್ಲಕತ್ತಾನ ತನ್ನ ಮಗನ ಕುರ್ಚಿ ಸಲುವಾಗಿ. BJP ಉದ್ಧಾರಕ್ಕಲ್ಲ, ಖರೇ ಯಡಿಯೂರಪ್ಪಗೆ BJP ಒಳ್ಳೇದಾಗಬೇಕಾಗಿದ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ತಗೋ. ಭಾಳ ಗಂಭೀರ ಕೇಸ್ ಅದಾವ ಯಡಿಯೂರಪ್ಪ ಮೇಲೆ. ವಿಜಯೇಂದ್ರ ಮೇಲೆ ಗಂಭೀರ ಕೇಸ್ ಅದಾವ. ಏನೋ ಇಡಿದು ಮೊನ್ನೆ ಹೋಗಿದ್ರಲ್ಲ, ಇಡಿ ಕೇಸಿಗೆ ಹೋಗಿದ್ದರು. ಖಾಸಗಿ ಕೆಲಸ ದಿಲ್ಲಿಗೆ ಹೋಗಿಲ್ಲ, ED ಅವ್ರು ಕರೆಸಿದ್ರು. ನಿಮ್ಮ ಅಪ್ಪನ ಸೈಟ್ ಡುಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದು ಎಲ್ಲ ಪ್ರೂಫ್ ಸಿಕ್ಕಾವ, ಜೈಲಿಗೆ ಹೋಗ್ತಾರವ್ರು. ಅದಕ್ಕೆ ಸುಮಾರು ರಾಜಕೀಯದಿಂದ ದೂರ ಆಗಬೇಕು. ಭಾಳ ಒಂದು ಕ್ಷೇತ್ರಕ್ಕೆ MLA ಆಗಲಿ ಬಿಟ್ಟು ರಾಜ್ಯಾಧ್ಯಕ್ಷರು ನಾನೇ ರಾಜ್ಯದ ಮುಖ್ಯಮಂತ್ರಿ, ಉಳ್ಕಿದವ್ರು ಏನು ಮಾಡ್ಬೇಕು ನಾವೆಲ್ಲ? ಪಾರ್ಟಿಗೆ ಅವರೊಬ್ಬನೇ ಅಟ್ಯಾಕ್ ಅವ ಒಬ್ಬನೇ ಸೈಕಲ್ ಇರ್ತಾನ, ನಾವು ಸೈಕಲ್ ಮ್ಯಾಗ ಅಡ್ಡಾಡಿವಿ. ನಾವೇನೋ ಅವಾಗೇನು ಹೆಲಿಕಾಪ್ಟರ್ ಇದ್ದು ಸುಮ್ಮನೆ ಕತ್ತಿ ಹೊಡಿತಾರೆ ಒಳ್ಳೆ.